ದರ್ಶನ್ ಅವರನ್ನ ಬಿಟ್ಬಿಡಿ, ಅವರು ನಮ್ಮ ಮಗ ಇದ್ದ ಹಾಗೆ ಅಂದ ಒಂದು ರೇಣುಕಾಸ್ವಾಮಿ ತಂದೆ ತಾಯಿಯವರು. ಸೊ ರೇಣುಕಾಸ್ವಾಮಿ ತಂದೆ ತಾಯಿಯವರು ದರ್ಶನ್ ಅವರನ್ನ ಬಿಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರಂತೆ. ಸೊ ಒಂದು ದರ್ಶನ್ ಅವರನ್ನ ನೋಡಿ ಕಣ್ಣೀರು ಕೂಡ ಹಾಕ್ತಾ ಇದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾಕೆ ಈ ರೀತಿ ಮಾಡ್ತಾ ಇದ್ರು? ಸೊ ಮೊಟ್ಟ ಮಧ್ಯದಾಗಿ ಇಲ್ಲ ದರ್ಶನ್ ರವರನ್ನ ಬಿಡಬೇಡಿ, ನಮ್ಮ ಮಗನಿಗೆ ಆದ ಸ್ಥಿತಿ ಅವ್ರಿಗೂ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಅಷ್ಟಕ್ಕೂ ಏನಾಯಿತು ಒಂದು ರೇಣುಕಾಸ್ವಾಮಿ ತಂದೆ ತಾಯಿಯವರಿಗೆ, ಇದೆಲ್ಲದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಹಾಗೆ ಒಂದು ದರ್ಶನ್ ರವರ ಅಭಿಮಾನಿಯಾಗಿದ್ದರೆ, ಸೊ ನಿಮ್ಗೇನಾದರೂ ದರ್ಶನ್ ರವರು ಅಪ್ಡೇಟ್ಸ್ಗಳು ಬೇಕಾಗಿದ್ದರೆ, ಸೊ ದರ್ಶನ್ ರವರ ಒಂದು ಅಭಿಮಾನಿಯಾಗಿದ್ದರೆ ನಾವು ಒಂದು ಚಾನಲನ್ನು, ಒಂದು ವಾಟ್ಸಪ್ ಚಾನಲ್ನ ಲಿಂಕನ್ನು ಈ ಒಂದು ವಿಡಿಯೋದ ಕೆಳಗಡೆ ಕೊಟ್ಟಿರ್ತೇನೆ. ಸೊ ಆ ಒಂದು ವಾಟ್ಸಪ್ ಚಾನಲ್ಗೆ ಒಂದು ದರ್ಶನ್ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಜಾಯ್ನ್ ಆಗಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರು ಈಗಾಗಲೇ ಒಳಗಿದ್ದಾರೆ. ಸೊ ಹಲವಾರು ಬಾರಿ ಒಂದು ಬೇಲ್ಗೆ ಪ್ರಯತ್ನಿಸಿದರೂ ಕೂಡ ಆ ಬೇಲ್ ಸಿಕ್ಕಿಲ್ಲ. ಒಂದು ತುಂಬ ಅಂದರೆ ತುಂಬಾ ಕಷ್ಟವನ್ನು ಒಂದು ದರ್ಶನ್ ರವರ ವಕೀಲರು ತುಂಬ ಅಂದರೆ ತುಂಬ ಕಷ್ಟವನ್ನು ಪಡ್ತಾರೆ. ಸೊ ಆ ಒಂದು ಕಷ್ಟಗಳು ಎಲ್ಲ ಪ್ರತಿಫಲ ಕೊಡದೆ, ಸೊ ಒಂದು ಪ್ರತಿಫಲವನ್ನು ಕೊಡೋದಿಲ್ಲ ಆ ಕಷ್ಟಗಳು. ಸೊ ಒಂದು ದರ್ಶನ್ ರವರಿಗೆ ಇನ್ನು ಒಂದು ವರ್ಷ ಬೇಲ್ ಸಿಗೋದಿಲ್ಲ, ದರ್ಶನ್ ಯಾವುದೇ ಕಾರಣಕ್ಕೂ ಹೊರಗೆ ಬರೋದಿಲ್ಲ ಅಂತಕ್ಕಂಥದ್ದು ತಿಳಿದು ಬರುತ್ತೆ. ನೀವು ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ. ದರ್ಶನ್ ರವರಿಗೆ ಒಂದು ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ. ಇನ್ನು ಆ ಒಂದು ವರ್ಷದ ಒಳಗೆ ಆ ಒಂದು ಕೇಸನ್ನು ಮುಗಿಸಬೇಕು ಅನ್ನೋದು ಒಂದು ಕೋರ್ಟ್ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿಬಿಟ್ಟಿದೆ. ಇನ್ನು ನೋಡಬೇಕಪ್ಪ ಅಂದರೆ ದರ್ಶನ್ ರವರು ಹೊರಗಿದ್ದರೆ ಎಷ್ಟೋ ಜನರಿಗೆ ಒಂದು ದಾನ ಧರ್ಮವನ್ನು ಮಾಡ್ತಿದ್ರು, ಎಷ್ಟೋ ಜನರ ಬಾಳಿಗೆ ಬೆಳಕಾಗ್ತಾ ಇದ್ರು. ಅಂತಹ ಮನುಷ್ಯ ಇಂದಿಗೂ ಕೂಡ ಒಳಗಿದ್ದಾರೆ. ಸೊ ಎಲ್ಲರೂ ಕೂಡ ಒಂದು ಮಾತನ್ನು ಒಂದು ನೆನಪಿಸ್ಕೊಳ್ಬೋದು ಇಂತಹ ಸಂದರ್ಭದಲ್ಲಿ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿರಲಿ, ಎಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿರಲಿ, ಸೊ ಕೊನೆಗೆ ಅವನಿಗೆ ಬರೋದು ಯಾವುದಪ್ಪ ಅಂತಂದರೆ ಒಂದು ಯಾವ ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತಾನೋ, ಸೊ ಅದೇ ಒಂದು ಮ್ಯಾಟ್ರ್ ಆಗುತ್ತೆ. ಸೊ ಒಂದು ಸಣ್ಣ ಕಪ್ಪು ಚುಕ್ಕಿ ಕೂಡ ಆ ಒಂದು ಮನುಷ್ಯನ ಜೀವನವನ್ನೇ ಒಂದು ಚೇಂಜ್ ಮಾಡಿಬಿಡುತ್ತೆ. ಯಾರು ಕೂಡ ಆ ಒಂದು ಬಿಳಿಯ ಹಾಳೆ ಮೇಲೆ ಒಂದು ದೊಡ್ಡ ವೈಟ್ ಇದನ್ನು ನೋಡೋದಿಲ್ಲ. ಸೊ ಒಂದು ಬಿಳಿಯ ಹಾಳೆಯನ್ನು ನೋಡೋದಿಲ್ಲ, ಅದ್ರ ಮೇಲೆ ಇರುವಂಥ ಒಂದು ಕಪ್ಪು ಚುಕ್ಕಿಯನ್ನು ಮಾತ್ರ ನೋಡ್ತಾರೆ. ಸೊ ಅಂತಹದ್ದೇ ದರ್ಶನ್ ರವರಿಗೂ ಈಗ ಪರಿಸ್ಥಿತಿ ಬಂದಿದೆ. ಅವರು ಹೊರಗಿದ್ರೆ ಎಷ್ಟೋ ಜನರ ಬಾಳಿಗೆ ಆಸರೆ ಆಗ್ತಾ ಇದ್ರು. ಅವರ ಮನೆಯವರೆಗೂ ಹೋದಂಥ ಯಾರನ್ನು ಕೂಡ ಇಂದಿಗೂ ದರ್ಶನ್ ರವರು ಹೊರಳಿ ಕಳಿಸಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ರಿಗೂ ಕೂಡ ಏನಾದರೂ ಕೊಟ್ಟೆ ಕಳಿಸಿದ್ದಾರೆ. ಅಂತಹ ದರ್ಶನ್ ರವರ ಬಾಳಲ್ಲಿ ಈಗ ತುಂಬಾನೇ ಒಂದು ಸಂಕಟ ಎದುರಾಗಿದೆ. ಸೊ ಈಗ ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರಿಗೆ ಮಂಡಿ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಸೊ ತುಂಬಾನೇ ಒಂದು ನೋವುಗಳು ಬರ್ತಾ ಇವೆ. ಇನ್ನು ದರ್ಶನ್ ರವರಿಗೆ ಜೈಲಿನಲ್ಲಿ ಸರಿಯಾಗಿ ಇರೋಕೆ ಆಗ್ತಾ ಇಲ್ಲ. ಸೊ ಇನ್ನು ದರ್ಶನ್ ರವರು ತುಂಬ ಅಂದರೆ ತುಂಬಾ ಒಂದು ವೀಕ್ ಆಗಿದ್ದಾರೆ. ಸೊ ದರ್ಶನ್ ಅವರ ಮೈಂಡ್ಸೆಟ್ ಆಗಿ ತುಂಬಾ ಕುಗ್ಗಿದೆ. ಸೊ ಇಲ್ಲ ನನಗೆ ಒಂದಿಷ್ಟು ವಿಷ ಕೊಟ್ಬಿಡಿ ನ್ಯಾಯಾಧೀಶರೇ ಅನ್ನೋ ಮಾತನ್ನು ಕೂಡ ನ್ಯಾಯಾಧೀಶರ ಮುಂದೆ ದರ್ಶನ್ ರವರು ಹೇಳಿದ್ದಾರೆ. ಸೊ ನಾನು ಇನ್ಮೇಲೆ ಬದುಕೋಕೆ ಆಗೋದಿಲ್ಲ ಇಂಥದ್ರಲ್ಲಿ, ನನಗೆ ಒಂದಿಷ್ಟು ವಿಷ ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದನ್ನು ಕೇಳಿದ ಅಭಿಮಾನಿಗಳು ತುಂಬ ಅಂದರೆ ತುಂಬಾ ಸಂಕಟವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲ ದರ್ಶನ್, ಇಲ್ಲ ಬಾಸ್, ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನು ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಏನಾಯಿತು, ರೇಣುಕಾಸ್ವಾಮಿಯ ತಂದೆ ತಾಯಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಏನಾಯಿತು, ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡಬೇಕು ಅನ್ನೋದಾದರೆ, ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ರೇಣುಕಾಸ್ವಾಮಿ ತಂದೆ ತಾಯಿಯವರು ಈ ರೀತಿಯಾಗಿ ಹೇಳಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಸೊ ಆದಷ್ಟು ಬೇಗ ಈ ಒಂದು ಎಲ್ಲ ಕೇಸ್ಗಳು ಕ್ಲಿಯರ್ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಸೆಯಾಗಿದೆ. ದರ್ಶನ್ ರವರ ಒಂದು ರೇಣುಕಾಸ್ವಾಮಿಯವರ ಒಂದು ಆಸೆ ಏನಪ್ಪ ಅಂತಂದರೆ, ಸೊ ಒಂದು ರೇಣುಕಾಸ್ವಾಮಿ ಇದ್ರೂ ಕೂಡ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಲಿಲ್ಲ ರೇಣುಕಾಸ್ವಾಮಿ ತಂದೆ ತಾಯಿಯವರನ್ನು. ಸೊ ಅವನೊಬ್ಬ ಸರಿಯಾಗಿ ಇರಲಿಲ್ಲ. ಸೊ ಇನ್ನಾದರೂ ದರ್ಶನ್ ರವರು ಅವರ ಜೀವನವನ್ನು ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಅವರು ಸಾಯುವವರೆಗೂ ದರ್ಶನ್ ರವರು ಅವರ ಒಂದು ಬಾಳಿಗೆ ಆಸರೆಯಾಗಿರ್ತಾರೆ. ಸೊ ಆದಷ್ಟು ಬೇಗ ದರ್ಶನ್ ರವರು ಹೊರಗೆ ಬರಲಿ, ಸೊ ಎಲ್ಲ ಒಂದು ಕಷ್ಟಗಳಿಂದ ಪರಿಹಾರ ಆಗಲಿ ಅನ್ನೋದು ಎಲ್ಲರ ಆಸೆಯಾಗಿದೆ. ಸೊ ದರ್ಶನ್ ರವರ ಬಗ್ಗೆ ನಿಮ್ಗೆ ಏನಿಸುತ್ತೆ, ದರ್ಶನ್ ರವರು ಹೊರಗೆ ಬರಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅಲ್ಲೇ ಒಳಗಡೆ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ.